ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಪ್ರತಿನಿತ್ಯ ಅಡುಗೆಗೆ ಕುಕ್ಕರ್ನ ಬಳಸ್ತೀರಾ? ಹಾಗಿದ್ರೆ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ದಿನವೂ ಇದರಲ್ಲಿ ಅನ್ನಕ್ಕೆ ಅಥವಾ ಸಾರಿಗೆ ಬೇಳೆ ಕೂಗಿಸೋದು ಈ ಥರ ಎಲ್ಲ ಮಾಡ್ತಾನೆ ಇರ್ತೀವಿ. ಆನಂತರ ಇದನ್ನು ತೊಳೆದು ಇಡ್ತೀವಿ ಅಲ್ವಾ? ಆದರೆ ಕುಕ್ಕರಿನ ಮುಚ್ಚಳದಲ್ಲಿ ನೋಡಿ, ಈ ಥರ ಒಳಭಾಗದಲ್ಲಿ ನಾವು ಕ್ಲೀನ್ ಮಾಡೋದೇ ಇಲ್ಲ ನೋಡಿ. ಅದಕ್ಕೆ ನಿಮಗೊಂದು ಸೂಜಿ ಬೇಕಾಗತ್ತೆ. ಸೂಜಿ ತಗೊಂಡು ಈ ತರಹ ಇದರ ತೂತ ಇರುತ್ತಲ್ವ, ಅದ್ರ ಒಳಗಡೆ ಈ ರೀತಿ ಪುಷ್ ಮಾಡಿ. ಈ ಕಡೆ ನೋಡಿ, ವಿಷಲ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ. ಈ ತೂತ್ನಲ್ಲಿ ಸೂಜಿನ ಪೂರ್ತಿಯಾಗಿ ಹಾಕಿ ಈ ಕಡೆ ಬಂದಿದೆ ನೋಡಿ. ಸೊ ಮಧ್ಯದಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ರೆ ಈ ಥರ ಸೂಜಿಯನ್ನು ಹಾಕಿ ತೆಗೆದು ಮಾಡೋದ್ರಿಂದ ಅದು ಹೊರಗಡೆಗೆ ಬರುತ್ತೆ ನೋಡಿ. ಸೈಡ್ನಲ್ಲಿ ಈ ಭಾಗದಲ್ಲಿ ಮತ್ತೆ ನೀವು ಸೂಜಿ ಹಾಕಿ ತೂತ್ ಮಾಡಬಾರ್ದು. ಅದು ಸೇಫ್ಟಿ ವಾಲ್ವ್ ಇರುತ್ತೆ, ಅದು ಓಪನ್ ಆದರೆ ಕುಕ್ಕರ್ ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ನಾವು ವಿಷಲ್ ಎಲ್ಲಿ ಹಾಕ್ತೀವಲ್ವ ಆ ಭಾಗವನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ, ಈ ತರಹ ಸೈಡ್ನಲ್ಲೂ ಅದು ತೂತಿರುತ್ತೆ. ಅಲ್ಲೂ ಕೂಡ ವಿಷಲ್ ಆಗೋ ಟೈಮ್ನಲ್ಲಿ ಕುಕ್ಕರ್ನಲ್ಲಿರುವ ಆಹಾರ ಪದಾರ್ಥ ಈ ತೂತುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ. ಹಾಗಾಗಿ ಆವಾಗ ನಾವು ಈ ತರಹ ಕುಕ್ಕರ್ನ ಕ್ಲೀನ್ ಮಾಡ್ಕೊಳೋದು ಒಳ್ಳೆಯದು. ಇನ್ನು ನೋಡಿ, ಈ ತರಹ ದೊಡ್ಡದಾದ ಬದನೆಕಾಯಿಯನ್ನು ನಾವು ಸುಟ್ಟುಬಿಟ್ಟು ಚಟ್ನಿ ಮಾಡ್ತೀವಿ ಅಲ್ವಾ? ಇದನ್ನು ಸುಡೋದಕ್ಕೂ ಒಂದು ಕ್ರಮ ಇದೆ. ಹಾಗೆ ಡೈರೆಕ್ಟಾಗಿ ಇಟ್ಟು ಗ್ಯಾಸ್ ಮೇಲೆ ಸುಡೋದಕ್ಕಿಂತ ಮೊದಲಿಗೆ ಇದಕ್ಕೆ ಒಂದು ಹನಿ ಅಡುಗೆ ಎಣ್ಣೆಯನ್ನು ಹಚ್ಕೊಳ್ಳಿ ನೋಡಿ. ಒಂದೇ ಒಂದು ಹನಿ ಎಣ್ಣೆಯನ್ನು ಇದರ ಮೇಲೆ ಪೂರ್ತಿಯಾಗಿ ಸವರ್ಕೊಳ್ಬೇಕಾಗತ್ತೆ. ಇದೇ ತರಹ ಎಲ್ಲ ಬದನೆಕಾಯಿಗಳನ್ನು ಎಣ್ಣೆ ಸವರಬೇಕು. ಹೀಗೆ ಮಾಡೋದ್ರಿಂದ ಬದನೆಕಾಯಿಗಳು ಬೇಗನೆ ಸುಡುತ್ತೆ. ಹಾಗೆಯೇ ಇದರ ಸಿಪ್ಪೆಯನ್ನು ತೆಗೆಯುವಾಗ ಈಸಿ ಆಗತ್ತೆ. ಕೆಲವೊಂದು ಸಲ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬದನೆಕಾಯಿ ಸುಡೋವಾಗ ಇದರಲ್ಲಿನ ನೀರಿನಂಶ ಬಿಟ್ಕೊಂಡು ಗ್ಯಾಸ್ ಎಲ್ಲ ತುಂಬಾ ಗಲೀಜಾಗ್ಬಿಡುತ್ತೆ. ಆದರೆ ನೀವು ಹೀಗೆ ಒಂದು ಹನಿ ಎಣ್ಣೆ ಹಚ್ಚಿ ಇಡೋದ್ರಿಂದ ಆ ತರಹ ನೀರು ಕೂಡ ಬಿಟ್ಕೊಳ್ಳೋದಿಲ್ಲ ನೋಡಿ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಬೇಗನೆ ಇದು ಮೆತ್ತಗಾಗಿದೆ ಅಂತ. ಹೀಗೆ ನೀವು ಮಾಡಿ ಗ್ಯಾಸ್ ಕೂಡ ಉಳಿತಾಯ ಮಾಡಬಹುದು ನೋಡಿ. ಪೂರ್ತಿಯಾಗಿ ಸುಟ್ಟಾದ ಮೇಲೂ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಇದೆಲ್ಲೂ ನೀರಿನಂಶ ಬಿಟ್ಕೊಂಡಿಲ್ಲ. ಹಾಗೆಯೇ ಇದರ ಸಿಪ್ಪೆ ತೆಗೆಯೋದು ಕೂಡ ಎಷ್ಟು ಸುಲಭದ ಕೆಲಸ ಅಂತ. ನೆಕ್ಸ್ಟ್ ಟೈಮ್ ನೀವು ಕೂಡ ಬದನೆಕಾಯಿಯನ್ನು ಸುಡುವಾಗ ಒಂದು ಹನಿ ಎಣ್ಣೆ ಹಚ್ಚೋದನ್ನು ಮರೆಯಬೇಡಿ. ಅಡುಗೆ ಮನೆಯಲ್ಲಿ ಉಪಯೋಗವಾಗುವ ಇಂತಹ ಐಡಿಯಾಗಳಿಗೋಸ್ಕರ ನಮ್ಮ ಚಾನಲನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿ. ನೆಕ್ಸ್ಟ್ ನೋಡಿ, ಮನೆಯಲ್ಲಿ ಒಂದು ಹಳೆಯದಾದ ಟೀ ಶರ್ಟ್ ಉಳಿದೋಗ್ಬಿಟ್ಟಿರುತ್ತೆ. ಇದನ್ನು ಹಾಕೋದಕ್ಕೂ ಮನಸ್ಸಿರೋದಿಲ್ಲ. ಹಾಗಂತ ಸುಮ್ಮನೆ ಬಿಸಾಕೋದು ಬೇಡ ಅನಿಸುತ್ತೆ. ಇದರಿಂದ ನಾನಿವತ್ತು ಒಂದು ಒಳ್ಳೆಯ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟೀ ಶರ್ಟನ್ನು ಜೊತೆಗೆ ನಮಗೊಂದು ಚಿಕ್ಕ ಸ್ಟೂಲ್ ಬೇಕಾಗುತ್ತೆ ನೋಡಿ. ಈ ತರಹದ ಸ್ಟೂಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಒಂದು ಚಿಕ್ಕ ಸ್ಟೂಲನ್ನು ತಗೊಂಡ್ಬಿಟ್ಟು ಅದಕ್ಕೆ ನೀವು ಈ ಟೀ ಶರ್ಟನ್ನು ಈ ರೀತಿಯಾಗಿ ಕವರ್ ಮಾಡ್ತಾ ಹೋಗಬೇಕು. ಸ್ಟೂಲ್ನ ಮೇಲ್ಭಾಗದಲ್ಲಿ ನೋಡಿ, ಈ ಥರ ಟೀ ಶರ್ಟನ್ನು ಹಾಕ್ಕೊಂಡು ನಂತರ ಅದನ್ನು ಉಲ್ಟಾ ಮಾಡ್ಕೊಂಡ್ಬಿಡಿ. ಸ್ಟೂಲನ್ನು ಉಲ್ಟಾ ಮಾಡಿಕೊಂಡು ಉಳಿದಿರುವಂತಹ ಟೀ ಶರ್ಟನ್ನು ಈ ರೀತಿ ಪೂರ್ತಿಯಾಗಿ ಕವರ್ ಮಾಡಿಕೊಂಡು ನಂತರ ತಳಭಾಗದಲ್ಲಿ ಉಳಿದಿದ್ದನ್ನು ಈ ಸ್ಟೂಲ್ನ ಒಳಗಡೆಗೆ ಈ ರೀತಿಯಾಗಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ. ಹೀಗೆ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಒಂದು ಬಾಸ್ಕೆಟ್ ರೆಡಿ ಆದ ಹಾಗೆ ಆಯಿತು. ಬಣ್ಣ ಹೋಗಿ ಹಳೇದಾಗಿರುವಂತಹ ಸ್ಟೂಲ್ ಅಥವಾ ಸ್ವಲ್ಪ ಮುರಿದಿರುವಂತಹ ಸ್ಟೂಲನ್ನು ಕೂಡ ನೀವಿಲ್ಲಿ ಬಳಸಬಹುದು. ಹೀಗೆ ಟೀ ಶರ್ಟನ್ನು ಕವರ್ ಮಾಡಿ ಇಡೋದ್ರಿಂದ ಒಳಗಡೆಗೆ ನಾವು ಸ್ಟೂಲ್ ಬಳಸಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ನೋಡಿ. ಇದನ್ನು ನಾವು ಲಾಂಡ್ರಿ ಬಾಸ್ಕೆಟ್ ಆಗಿ ಬಳಸಬಹುದು. ರೂಮ್ನಲ್ಲಿ ನೀವು ಒಂದು ಸೈಡ್ನಲ್ಲಿ ಇಟ್ಕೊಂಡ್ರೆ ತೊಳಿಬೇಕಾಗಿರೋ ಬಟ್ಟೆಗಳನ್ನು ನೀವು ಇದರಲ್ಲಿ ಹಾಕ್ತಾ ಹೋಗಬಹುದು.
ಪ್ರತಿದಿನವೂ ಬಟ್ಟೆ ತೊಳೆಯೋದಕ್ಕೆ ಆಗೋದಿಲ್ಲ ಅನ್ನೋರು ಅಂತಹ ಬಟ್ಟೆಗಳನ್ನು ಅಲ್ಲಿ ಇಲ್ಲಿ ಇಡೋದರ ಬದಲಿಗೆ ಈ ರೀತಿ ಒಂದು ಬಾಸ್ಕೆಟನ್ನು ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕಿ ಇಡಬಹುದು. ನೋಡೋದಕ್ಕೂ ಕೂಡ ಡೀಸೆಂಟಾಗಿ ಕಾಣಿಸುತ್ತೆ ಅಲ್ವಾ? ನೀವಿನ್ನೂ ಪ್ಲೇನ್ ಆಗಿರುವಂತಹ ಟೀ ಶರ್ಟನ್ನು ಬಳಸಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ? ನಾವು ಅಂಗಡಿಯಿಂದ ಉಪ್ಪನ್ನು ತಂದಾಗ ಎಷ್ಟು ಚೆನ್ನಾಗಿ ಹೀಗೆ ಫ್ರೀ ಫ್ಲೋ ಆಗಿ ಬೀಳುತ್ತೆ ಅಲ್ವಾ? ಅದೇ ರೀತಿ ಡಬ್ಬಿಯಲ್ಲಿ ಸ್ವಲ್ಪ ದಿನ ಇಟ್ಟ ನಂತರ ಆ ಉಪ್ಪು ಕೆಲವೊಂದು ಸಲ ಅಂಟಂಟಾಗ್ಬಿಡುತ್ತೆ. ಹಾಗೆ ಯಾವುದೇ ರೀತಿ ತೇವಾಂಶ ಬರದಲೇ ಉಪ್ಪು ತುಂಬ ದಿನಗಳವರೆಗೆ ಇದೇ ರೀತಿ ಫ್ರೀ ಫ್ಲೋ ಆಗಿ ಇರಬೇಕು ಅಂದರೆ ನೀವೇನು ಮಾಡಬೇಕು ಗೊತ್ತಾ? ಈ ಉಪ್ಪಿನ ಡಬ್ಬಿಯಲ್ಲಿ ಒಂದು ಒಣಮೆಣಸಿನ್ಕಾಯನ್ನು ನೋಡಿ ಹೀಗೆ ಉಪ್ಪು ಒಳಗಡೆಗೆ ಪೂರ್ತಿಯಾಗಿ ಅದನ್ನು ಹೋಗಿಸ್ಬಿಟ್ಟು ನಂತರ ಈ ಉಪ್ಪಿನ ಡಬ್ಬಿಯನ್ನು ಮುಚ್ಚಿ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಉಪ್ಪಿನಲ್ಲಿ ಯಾವುದೇ ರೀತಿ ತೇವಾಂಶ ಬರೋದಿಲ್ಲ, ಹಾಗಾಗಿ ಅದು ಅಂಟಂಟು ಕೂಡ ಆಗೋದಿಲ್ಲ. ಎಷ್ಟೇ ಹುಷಾರಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಕೆಲವೊಂದು ಸಲ ಏನಾದರೂ ಚೆಲ್ಲಿ ಬಿಡುತ್ತಲ್ವಾ? ಅದೇ ರೀತಿ ಎಣ್ಣೆ ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡೋದೊಂದು ಕಷ್ಟದ ಕೆಲಸ ಅನ್ನಿಸ್ಬಿಡುತ್ತೆ. ಅದಕ್ಕೊಂದು ಸೂಪರ್ ಉಪಾಯ ಇಲ್ಲಿದೆ ನೋಡಿ. ಚೆಲ್ಲಿರುವಂತಹ ಎಣ್ಣೆ ಮೇಲೆ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಈ ರೀತಿಯಾಗಿ ನೀವು ಉದುರಿಸ್ಬೇಕಾಗತ್ತೆ. ಎಣ್ಣೆ ಚೆಲ್ಲಿರುವ ಪೂರ್ತಿ ಜಾಗದಲ್ಲಿ ಹೀಗೆ ಎಣ್ಣೆಯ ಮೇಲ್ಗಡೆಗೆ ಹಿಟ್ಟನ್ನು ಹಾಕಬೇಕು. ಹೀಗೆ ಹಿಟ್ಟನ್ನು ಹಾಕಿದ ನಂತರ ಎಣ್ಣೆಯೆಲ್ಲ ಆ ಹಿಟ್ಟು ಜೊತೆಗೆ ಸೇರಿಬಿಡುತ್ತೆ. ನಂತರ ನೀವು ಒಂದು ಟಿಶ್ಯೂ ಪೇಪರ್ ತಗೊಂಡು ಅಥವಾ ಒಂದು ಬಟ್ಟೆಯಿಂದ ನೋಡಿ ಹೀಗೆ ಹಿಟ್ಟನ್ನು ಒರೆಸ್ಕೊಂಡು ಬಿಟ್ಟರೆ ಅದರೊಟ್ಟಿಗೆ ಚೆಲ್ಲಿದಂತಹ ಎಣ್ಣೆನೂ ಕೂಡ ಪೂರ್ತಿಯಾಗಿ ಬಂದುಬಿಡುತ್ತೆ. ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಎಣ್ಣೆ ಚೆಲ್ಲಿತ್ತು ಅಂತಾನೆ ಈಗ ತಿಳಿಯೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಇನ್ನು ನೋಡಿ, ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಬಳಸೋದಕ್ಕೆ ಎಣ್ಣೆಯನ್ನು ಈ ರೀತಿ ಒಂದು ಚಿಕ್ಕ ಗಿಂಡಿಯಲ್ಲಿ ನಾವು ತೆಗೆದು ಇಟ್ಕೊಂಡಿರ್ತೀವಿ ಅಲ್ವಾ? ಅಥವಾ ಒಂದು ಚಿಕ್ಕ ಬಾಟಲ್ಗಳಲ್ಲಿ ಕೂಡ ಇಟ್ಕೋತೀವಿ. ಪ್ರತಿನಿತ್ಯವೂ ದೊಡ್ಡ ಕ್ಯಾನ್ನಿಂದ ತೆಗೆದುಕೊಂಡು ಬಳಸೋದಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಈ ರೀತಿ ಚಿಕ್ಕದಾದ ಒಂದು ಗಿಂಡಿಯಲ್ಲಿ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ, ಇದನ್ನು ಪ್ರತಿನಿತ್ಯ ಬಳಸ್ತಾ ಸೈಡ್ನಲ್ಲಿ ಕೂಡ ಎಣ್ಣೆ ಆಗಿರುತ್ತೆ. ಗಡಿಬಿಡಿಯಲ್ಲಿ ಹಾಕೋವಾಗ ಆ ಕಡೆ ಈ ಕಡೆ ಚೆಲ್ಲಿರುತ್ತೆ. ಮತ್ತು ಅದನ್ನು ನಾವು ಕೈಯಿಂದ ಹಿಡಿದ ತಕ್ಷಣ ಜಾರುತ್ತೆ ಅಥವಾ ಕೆಲವೊಂದು ಸಲ ಬೀಳಲೂಬಹುದು. ಅದಕ್ಕೆ ಒಂದು ಸೂಪರ್ ಐಡಿಯಾ ಇದೆ ನೋಡಿ. ಚಿಕ್ಕ ಮಕ್ಕಳ ಸಾಕ್ಸ್ ಇರುತ್ತಲ್ವಾ, ನೋಡಿ ಹೀಗೆ ಪುಟ್ಟದಾದ ಒಂದು ಸಾಕ್ಸನ್ನು ತಗೊಂಡು ಮೊದಲಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಈ ಸಾಕ್ಸನ್ನು ಸೈಡ್ನಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಂದರೆ ಒಂದು ಎಡ್ಜ್ನಲ್ಲಿ ಇದು ಕವರ್ ಆಗಿರುತ್ತಲ್ವಾ, ಅಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಣ್ಣೆ ಇಟ್ಕೊಂಡಿರುವಂತಹ ಗಿಂಡಿ ಎಷ್ಟು ದೊಡ್ಡದಿದೆ ಅದರ ಅಳತೆಗೆ ತಕ್ಕಂತೆ ನೀವು ಸಾಕ್ಸನ್ನು ತಗೊಳ್ಬೇಕು. ನೋಡಿ ಹೀಗೆ ಒಂದು ಸೈಡ್ನಲ್ಲಿ ತುದಿಯನ್ನು ಕಟ್ ಮಾಡಿಕೊಂಡು ಹೀಗೆ ಓಪನ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಎಣ್ಣೆಯ ಗಿಂಡಿ ಇರುತ್ತಲ್ವಾ ಅದ್ರ ಒಳಗಡೆಗೆ ನೀವು ಸೇರಿಸ್ಕೋಬೇಕು. ಇದನ್ನು ನೀವು ಆ್ಯಕ್ಚುಲಿ ಈ ಗಿಂಡಿ ಒಳಗಡೆ ಎಣ್ಣೆ ತೆಗೆಯೋದಕ್ಕೆ ಮುಂಚೆನೇ ಸೇರಿಸಿ ಇಟ್ಕೋಬೇಕು. ಇಲ್ಲ ಅಂದರೆ ಇದನ್ನು ಸೇರಿಸೋವಾಗ ಕೂಡ ಎಣ್ಣೆಯೆಲ್ಲ ಹೊರಗಡೆ ಚೆಲ್ಲಬಹುದು. ಖಾಲಿ ಗಿಂಡಿಗೆ ಸೇರಿಸ್ಕೊಳೋದು ತುಂಬ ಈಸಿ ಆಗುತ್ತೆ. ನೋಡಿ ಈ ತರಹ ನೀವು ಸಾಕ್ಸನ್ನು ಅದಕ್ಕೆ ಪೂರ್ತಿಯಾಗಿ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಪಾತ್ರೆಗೆ ಪೂರ್ತಿಯಾಗಿ ಸಾಕ್ಸ್ ಕವರ್ ಆಯಿತು. ಆದರೆ ಇದರ ಮೇಲ್ಗಡೆ ಭಾಗ ಇನ್ನೂ ಉಳಿದಿದೆ. ಅದನ್ನು ಕೂಡ ಈ ಸಾಕ್ಸ್ನಿಂದ ನೀವು ಕವರ್ ಮಾಡ್ಕೋಬಹುದು. ನೋಡಿ ಹೀಗೆ ನೀವು ಸಾಕ್ಸ್ನಿಂದ ಕವರ್ ಮಾಡಿ ಇಟ್ಕೊಳೋದ್ರಿಂದ ಎಣ್ಣೆ ಗಿಂಡಿ ತುಂಬ ಗಲೀಜಾಗೋದು ತಪ್ಪುತ್ತೆ. ಕೆಲವೊಂದು ಸಲ ಚಪಾತಿ ಮಾಡ್ತಾ ಇರ್ತೀವಿ, ಹಿಟ್ಟು ಹತ್ತಿರೋ ಕೈನಲ್ಲೇ ಎಣ್ಣೆನ ಹಿಡಿತೀವಿ ಅಲ್ವಾ, ಆಗ ಇದೆಲ್ಲ ಬೇಗನೆ ಗಲೀಜಾಗಿಬಿಡತ್ತೆ. ಅದ್ರ ಬದಲಿಗೆ ನೀವು ಈ ತರಹ ಒಂದು ಚಿಕ್ಕ ಸಾಕ್ಸನ್ನು ಹಾಕಿ ಇಟ್ಕೊಂಡ್ಬಿಟ್ರೆ ಕ್ಲೀನ್ ಮಾಡ್ಕೊಳೋದಕ್ಕೂ ಈಸಿ ಆಗುತ್ತೆ.
ಇದು ಗಲೀಜಾದಾಗ ತೆಗೆದು ತೊಳೆದು ಬಿಡಬಹುದು. ಎಣ್ಣೆ ಜಿಡ್ಡನ್ನು ಪಾತ್ರೆಯಿಂದ ಹೋಗಿಸೋದಕ್ಕೆ ಇದೊಂದು ಈಸಿ ಐಡಿಯಾ. ನೀವು ಈ ಐಡಿಯಾಗಳನ್ನು ಫಾಲೋ ಮಾಡಿ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗೂ ಇಷ್ಟ ಆಗೇ ಆಗುತ್ತೆ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.